ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನ ಪದೇ ಪದೇ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ಮುಂದೂಡ್ತಾ ಇತ್ತು. ಹಾಗಾಗಿ ಆಗಸ್ಟ್ 30ರ ಒಳಗೆ ಚುನಾವಣೆಯನ್ನ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿತ್ತು. ಈ ಸುಪ್ರೀಂ ಕೋರ್ಟ್ನ ಗಡುವಿನ ಬೆನ್ನಲ್ಲೇ ಜಿಬಿಎ ಚುನಾವಣೆಯ ಕಾವು ಹೆಚ್ಚಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭ ಆಗುತ್ತೆ. ಬಿಎಲ್ಒಗಳಿಗೆ ಕಮಿಷನರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಬಿಎಯ ಆಯುಕ್ತ ಮಹೇಶ್ವರ್ ರಾವ್ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನಕಲಿ ಬಿಎಲ್ಒಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಐಡಿ ಕಾರ್ಡ್ ಅನ್ನ ನೋಡಿ ಮಾಹಿತಿ ನೀಡಿ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನಕಲಿ ಬಿಎಲ್ಒಗಳ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿತ್ತು. ಜೊತೆಗೆ ಕಮಿಷನರ್ಗೆ ನ್ಯೂಸ್ ಫಸ್ಟ್ ಮಾಹಿತಿಯನ್ನ ಕೂಡ ನೀಡಿತು. ಈ ಮಾಹಿತಿಯ ಆಧಾರದ ಮೇಲೆ ಇದೀಗ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ರವರು ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನಕಲಿ ಬಿಎಲ್ಒಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮನೆಗೆ ಎಸ್ಐಆರ್ ಪ್ರಕ್ರಿಯೆಗೆ ಅಂತ ಬಿಎಲ್ಒಗಳು ಬಂದಾಗ ಐಡಿ ಕಾರ್ಡ್ ಅನ್ನ ನೋಡಿ ಪರಿಶೀಲಿಸಿ ಮಾಹಿತಿಯನ್ನ ನೀಡಿ ಅಂತ ಸಾರ್ವಜನಿಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಆರ್ನಲ್ಲಿ ಕನಿಷ್ಠ 8,000 ಜನರು ನಾವು ಉಪಯೋಗ ಮಾಡ್ತೇವೆ. ಅವರೆಲ್ಲರೂ ಮನೆ ಮನೆಗೆ ಹೋಗಲಿ ಕೆಲಸ ಮಾಡಬೇಕಾಗ್ತದೆ. ಅದು ಫಾಲೋಅಪ್ ಮಾಡ್ತೀವಿ. ಈಗ ಒಂದು ತಿಂಗಳಿದೆ ನಮಗೆ ಜನರಿಗೆ ಇದರ ಬಗ್ಗೆ ಮಾಹಿತಿ ಸಹ ಕೊಡಬೇಕು. ಇದರ ಸ್ವೀಪ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಸಹ ಎಲ್ಲ ಅಲ್ಲಿಗೆ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೋಷಿಯಲ್ ಮೀಡಿಯಾನಲ್ಲಿ ಹೇಳಲಿಕ್ಕೆ ಮತ್ತು ತಾವು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಸಹ ನಾವು ಫಾಲೋಅಪ್ ಮಾಡ್ತೀವಿ. ಬಟ್ ಏನಾಗ್ತದೆ ಇಂಪಾರ್ಟೆಂಟ್ ಅಂದರೆ SIRನಲ್ಲಿ ಇಟ್ಸ್ ಇಂಪಾರ್ಟೆಂಟ್. ಈಗಾಗಲೇ ನಮ್ಮ ಡ್ರಾಫ್ಟ್ ರೋಲಲ್ಲಿ ಎಲ್ಲರಿಗೆ ಮನೆ ಮನೆಗೆ ಹೋಗಿ ನಾವು ಮಾಹಿತಿ ಕೊಟ್ಬಿಡ್ತೀವಿ. ಅವರು ಸೈನ್ಡ್ ರಿಟರ್ನ್ ಫಾರ್ಮ್ ಅವರ ಕುಟುಂಬದವರು ಯಾರಾದರೂ ಕೊಟ್ಟರೆ, ಯಾರ ಹೆಸರು ಇದು ಲಿಸ್ಟ್ನಲ್ಲಿ ಇದೆ ಅವರು ಕಳಿಸಿದರೆ ಡೆಫಿನೆಟ್ಲಿ ಅದನ್ನು ಇನ್ಕಾರ್ಪೊರೇಷನ್ ಮಾಡಲಿಕ್ಕೆ ಇರಬೇಕು. ಅದಕ್ಕೆ ಸ್ಯಾಟರ್ಡೇ ಸಂಡೇ ಎಲ್ಲೆಲ್ಲಿ ಜನರು ಕೆಲಸ ಮಾಡ್ತಾರೆ, ಸಾಕಷ್ಟು ಜನರು ಮನೆಯಲ್ಲಿ ಇರೋದಿಲ್ಲ. ಅದಕ್ಕೆ ವೇಕೆಂಟ್ ಹೌಸಸ್ ಬಗ್ಗೆ ವಿಶೇಷವಾಗಿ ಜನರಿಗೆ ನೆಕ್ಸ್ಟೇ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಹೆಲ್ಪ್ಲೈನ್ ಇದೆ. ಯಾರಾದರೂ ಅವರ ಮನೆಗೆ ಬರಬೇಕು ಅಂತ ಹೇಳಿದರೆ ಅವರು ಖಂಡಿತ ತಮ್ಮ ಹೆಸರು ಇನ್ಕ್ಲೂಷನ್ ಮಾಡಲಿಕ್ಕೆ ತಾವು ಮುಂದೆ ಬರಬೇಕು ಅಂತ ಹೇಳಿ ಸಹ ನಾನು ಕೇಳ್ಕೊಳ್ತೇನೆ. Mapping we have reached 70%, which means that 70% of the population, their names are there in the electoral roll. Those who are there in 2002-2003. So ಖಂಡಿತ we will try to reach up to 80% ಮಾಡಿದರೆ ಮೇಜಾರಿಟಿ ಆಫ್ ದ ಪಾಪ್ಯುಲೇಷನ್ ಇನ್ಕ್ಲೂಡ್ ಆಗ್ತದೆ. ಹೊಸ ಜನರು ಯಾರು ಬಂದಿದ್ದಾರೆ ಅವರದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಜನರು ಯಾರ ಹೆಸರು ಇದೆ, ಸೊ ನಮ್ಮ SIRನಲ್ಲಿ ವಿಶೇಷವಾಗಿ ನಿಮ್ಮ ಎಲೆಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ಇನ್ಕ್ಲೂಷನ್ ಮಾಡಬೇಕಾದ್ರೂ ಸಹ ಸ್ವಲ್ಪ ಪ್ರೋಸೆಸ್ ಈಸ್ ಸ್ಲೈಟ್ಲಿ ಬೆಟರ್ ಫಾರ್ ದೋಸ್ ಪೀಪಲ್ ಹೂ ಆರ್ ಆಲ್ರೆಡಿ ದರ್ ಇನ್ ದ ಎಲೆಕ್ಟ್ರಲ್ ರೋಲ್ ಏನು ಮ್ಯಾಪಿಂಗ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ತಾವು ಇದರ ಬಗ್ಗೆ ಜನರು ಸಹ ನಮ್ಮ ಏನು ವೋಟರ್ಸ್ ಇದ್ದಾರೆ ಅವರು ಇದರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಜನರು ಬಂದುಬಿಟ್ರೆ ಅವರಿಗೆ ಮನೆಯೊಳಗೆ ಬಿಟ್ಟು ಮಾಹಿತಿ ಕೊಡಲಿಕ್ಕೆ ಸಹ ಕ್ರಮ ಕೊಡಬೇಕು. ನಾವು ನಮ್ಮ SIR ಮಾಡ್ತಕ್ಕಂಥ ಸಿಬ್ಬಂದಿಗೆ ಸಹ ವಿಶೇಷ ID ಕಾರ್ಡ್ ಕೊಡ್ತೇವೆ. ನಾವು ಏನು ಕೇಳಿದ್ದೇವೆ, ಕೆಲವು ಜನರು ಏನೋ SIR ಅಂತ ಹೇಳಿಬಿಟ್ಟು ಅವರಿಗೆ ಮಾಹಿತಿ ಇಲ್ಲಾರ್ದೆ ಅವರು ಬರ್ತಾರೆ. ಯು ಶುಡ್ ಬಿ ಲಿಟಲ್ ಕೇರ್ಫುಲ್. ಅದಕ್ಕೆ ನಾವು RW ಅಸೋಸಿಯೇಷನಿಗೆ ಸಹ SIR ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಲಿಸ್ಟ್ ಆಫ್ BLO ಸಹ ನಾನು ಆನ್ಲೈನ್ನಲ್ಲಿ ಹಾಕ್ತೇನೆ. ಸೊ ದಟ್ ಪೀಪಲ್ ನೋ ಹೂ ಆರ್ ದ BLOs ಹೂ ಆರ್ ವಿಸಿಟಿಂಗ್ ಯುವರ್ ವಾರ್ಡ್ ಅಂಡ್ ದಟ್ ಏರಿಯಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಒಂದ್ ಕಡೆ SIR ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ, ಮತ್ತೊಂದು ಕಡೆ ನಕಲಿ ಬಿಎಲ್ಒಗಳ ಹಾವಳಿ. ಇದೆಲ್ಲದರ ಮಧ್ಯೆ ಜಿಬಿಎ ಚುನಾವಣೆಯನ್ನ ಆಗಸ್ಟ್ 30ರ ಒಳಗೆ ನಡೆಸಲೇಬೇಕಾದಂತಹ ಅನಿವಾರ್ಯತೆ. ಹಾಗಾಗಿ ಚುನಾವಣೆಯ ಸಿದ್ಧತೆ ಯಾವ ರೀತಿಯಾಗಿದೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಮುಂಬರುವಂತ ಆಗಸ್ಟ್ 30ರೊಳಗೆ ಶತಾಯಗತಾಯ ಜಿಬಿಎ ಎಲೆಕ್ಷನ್ ಅನ್ನ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋ ಬೆನ್ನಲ್ಲೇ ಭರದಿಂದ ಸಿದ್ಧತೆ ಶುರುವಾಗಿರುವಂತದ್ದು. ಜಿಬಿಎ ಹಾಗೆ ಚುನಾವಣಾ ಆಯೋಗ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾಳೆಯಿಂದ ಅಧಿಕೃತವಾಗಿ SIR ಪ್ರಕ್ರಿಯೆ ಆರಂಭ ಆಗುತ್ತೆ. ನಾಳೆ ಅಂದ್ರೆ ಯಾರೆಲ್ಲ ಮನೆ ಮನೆಗೆ ಸಮೀಕ್ಷೆಯನ್ನ ಮಾಡ್ತಾರೆ ಅಂಥವರಿಗೆ ತರಬೇತಿಯನ್ನ ಕೊಡುವಂತ ಕೆಲಸ ಆಗತ್ತೆ. ನಾಡಿದ್ದು ಅಂದ್ರೆ ಜೂನ್ 26ರಿಂದ ಮನೆ ಮನೆಯ ಸಮೀಕ್ಷೆ ಆರಂಭ ಆಗತ್ತೆ. ಅಂದ್ರೆ ಜೂನ್ 26ರಿಂದ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಹಾಗೆ ಆಯಾ ರಾಜಕೀಯ ಪಕ್ಷ ನೇಮಕ ಮಾಡಿರುವಂತ ಏಜೆಂಟ್ಗಳು, ಬೂತ್ ಲೆವೆಲ್ ಏಜೆಂಟ್ಗಳು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಮತದಾರರ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತದ್ದು. ಈ ಮಧ್ಯೆ ನಕಲಿ BLOಗಳ ಹಾವಳಿ ಶುರುವಾಗಿರುವಂತದ್ದು. ಕಳೆದ ತಿಂಗಳು ಜಯನಗರದಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ ಇಬ್ಬರು ವಿದ್ಯಾರ್ಥಿನಿಯರು
ಕೈಯಲ್ಲಿ ಬುಕ್ಕು ಪೆನ್ ಹಿಡ್ಕೊಂಡು ಬಂದು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಮತದಾರರ ಡಾಟಾ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಕಮಿಷನರ್ ಗಮನಕ್ಕೆ ತಂತು. ಕಮಿಷನರ್ ತುರ್ತು ಸಭೆಯನ್ನ ಮಾಡಿ ಜನರಿಗೆ ಅಂದ್ರೆ ಬೆಂಗಳೂರು ಜನರಿಗೆ ಯಾವ್ಯಾವ ರೀತಿಯಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂದ್ರೆ ಮಾಧ್ಯಮಗಳ ಮುಖಾಂತರ, ಪಾಡ್ಕಾಸ್ಟ್ ಗಳ ಮುಖಾಂತರ, ರೇಡಿಯೋಗಳ ಮುಖಾಂತರ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಹಾಗೆ ಮತ್ತೊಂದು ಪ್ರಮುಖ ವಿಚಾರವನ್ನ ಕಮಿಷನರ್ ಉಲ್ಲೇಖ ಮಾಡಿರುವಂತದ್ದು, ನಿಮ್ಮ ಮನೆಗೆ BLO ಅಥವಾ BLA ಆಫೀಸರ್ಗಳು ಬಂದಾಗ ಅವರ ID ಕಾರ್ಡ್ ಅನ್ನ ಚೆಕ್ ಮಾಡಿ ಅವರು ಅಸಲಿನ ನಕಲಿನ ಅಂತ ಕನ್ಫರ್ಮೇಶನ್ ನ ಪಡ್ಕೊಂಡು ಅದಾದ್ಮೇಲೆ ನೀವು ನಿಮ್ಮ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಜೂನ್ ಅಂದ್ರೆ ನಾಡಿನಿಂದ ನಿಮ್ಮ ಮನೆಗೆ ಬರ್ತಾರೆ, ಒಂದು ಫಾರ್ಮ್ ಅನ್ನ ಕೊಟ್ಟು ನಿಮ್ಮ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತದ್ದು. ಪ್ರತಿ ವಾರ್ಡ್ ನಲ್ಲೂ ಕೂಡ ಈ ಒಂದು ಸಮೀಕ್ಷೆ ನಡೆಯುತ್ತೆ. ಸ್ವಯಂ ಅಂದ್ರೆ ವಾಲಂಟಿಯರ್ ಆಗಿ ಸಮೀಕ್ಷೆ ಮಾಡುವಂತ ಕೆಲಸ ಕೂಡ ಸಾರ್ವಜನಿಕರು ಮಾಡ್ಕೋಬಹುದು. ಯಾಕಂದ್ರೆ ಸುಮಾರಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ. ಹೀಗಾಗಿ ಅಂತವರು ಕೂಡ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ವೋಟರ್ ಐಡಿಗೆ ತಾವು ನೋಂದಣಿಯನ್ನ ಮಾಡ್ಕೊಳ್ಳುವಂತ ಕೆಲಸ ಮಾಡ್ಕೋಬೇಕಾಗತ್ತೆ. ಈಗಾಗಲೇ 70% ಅಷ್ಟು SIR ಪ್ರಕ್ರಿಯೆ ಮುಗ್ದಿದೆ, ಇನ್ನಷ್ಟು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಾಕಿ ಇದೆ ಅನ್ನುವಂತ ಮಾಹಿತಿಯನ್ನ ಕಮಿಷನರ್ ಹೇಳ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.